ಈಸಿಯಾಗಿ ಫಿಶ್ ತವಾ ಫ್ರೈ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋವಂಥದ್ದು 1 kg ಫಿಶ್ ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಆಚಿ ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಫಿಶ್ ಫ್ರೈ ಮಸಾಲ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಇದಕ್ಕೆಲ್ಲ ಫಿಶ್ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆಗೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಎಲ್ಲ ಫಿಶ್ಗೂ ಇದೇ ಥರನೇ ಎರಡೂ ಕಡೆ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಅಂದರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋದಕ್ಕೆ ಈ ಥರ ಕಲಸಿಟ್ಕೋಬೇಕು. ಸೊ ಇವಾಗ ಅರ್ಧ ಗಂಟೆ ಆಗಿದೆ, ಮಾಡೋದಕ್ಕೆ ನೋಡೋಣ ಬನ್ನಿ. ನೋಡಿ ಇವಾಗ 1/2 hour ಚೆನ್ನಾಗಿ ನೆಂದಿದೆ ಅಲ್ವಾ. ಸೊ ಜಸ್ಟ್ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ತವಾ ಮೇಲೆ ನಾವು ಕಲಸಿಟ್ಟಿರೋಂಥ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಎಲ್ಲ ಏನೂ ಬೇಡ, ಫಿಶ್ಶು ಆಗಿರೋದ್ರಿಂದ ಫಿಶಲ್ಲೇ ಸ್ವಲ್ಪ ಎಣ್ಣೆ ಅಂಶ ಬಿಡುತ್ತೆ. ಸೊ 1 ನಿಮಿಷ ಆಯಿತು ನೋಡಿ, 1 ನಿಮಿಷದಲ್ಲಿ ಚೆನ್ನಾಗಿ 2 ಕಡೆನೂ ಈ ಥರ ಬೇಯಿಸ್ಕೋಬೇಕಾಗುತ್ತೆ. 1 ರಿಂದ 1-2 ನಿಮಿಷ ಅಷ್ಟೇ, ಜಾಸ್ತಿ ಇಲ್ಲ. 2 ಕಡೆ ನೋಡಿ ಈ ಥರ ತಿರುವಾಕಿ ಒಂದೊಂದು ಸ್ವಲ್ಪ ಹೊತ್ತಿಗೆ ಈ ಥರ ಮಾಡ್ಕೋಬೇಕು. ನೋಡಿ ಇವಾಗ ಈಗ ಕರೆಕ್ಟಾಗಿ ಬೆಂದಿದೆ ನೋಡಿ, ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನೋಡ್ತಾ ಇದ್ದೀರಲ್ವ, ಫಿಶ್ಗೆ ನಾವು ಹಾಕಿದ್ದು ಬರೀ 2 ಸ್ಪೂನ್ ಎಣ್ಣೆ. ಸೊ ಅದೇ ಚೆನ್ನಾಗಿ ಎಣ್ಣೆ ಅಂಶ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಫಿಶ್ ಫ್ರೈ ರೆಡಿ ಆಗಿದೆ. ಈಗ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಟ್ಟು ಶೇರ್ ಮಾಡಿ.